ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಮೊರೆತವಾಗಿದೆ. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಮೊರೆತ. ರೌಡಿ ಭೀಮನಗೌಡ ಬಿರದಾರ್ ಮೇಲೆ ಫೈರಿಂಗ್ ಆಗಿದೆ. ಚಡಚಣದ ದೇವರ ನಿಂಬರಗಿ ಗ್ರಾಮದಲ್ಲಿ ಆಗಿರುವಂತಹ ಫೈರಿಂಗ್. 3 ಸುತ್ತು ಗುಂಡು ಹಾರಿಸಿದ ದುಷ್ಕರ್ಮಿಗಳು. ಭೀಮನಗೌಡ ತಲೆ ಎದೆಗೆ ಗುಂಡು ತಗುಲಿದೆ. ಭೀಮಾ ತೀರದ ಮಹದೇವ ಬೈರಗೊಂಡನ ಪರಮಾಪ್ತ ಈತ. ಬೈರಗೊಂಡನ ಬಲಗೈ ಬಂಟ ಭೀಮನಗೌಡ. ಈತನ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. 3 ರಿಂದ 4 ಮಂದಿ ಮುಸುಕುಧಾರಿಗಳಿಂದ ಈ ಕೃತ್ಯ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಭೀಮಾ ತೀರದಲ್ಲಿ ರಕ್ತ ಚರಿತ್ರೆ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈಗ ಮತ್ತೆ ಅಲ್ಲಿ ಗುಂಡಿನ ಮೊರೆತ. ರೌಡಿ ಭೀಮನಗೌಡ ಬಿರದಾರ್ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಅನ್ನ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅಶೋಕ್, ಭೀಮನಗೌಡ ಮೇಲೆ ಯಾವ ಕಾರಣಕ್ಕೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ರು? ಸದ್ಯಕ್ಕೆ ಭೀಮನಗೌಡ ಸ್ಥಿತಿ ಹೇಗಿದೆ, ಅಥವಾ ಯಾರು ಇವರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಪ್ರಾಥಮಿಕವಾಗಿ ಸಿಕ್ಕಿದೆಯಾ? ಮಧುಶ್ರೀ, ಏನು ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಕೇಳಿಬಂದಿದೆ ಅಂತಾನೆ ಹೇಳ್ಬೋದು. ಏನು ಭೀಮಾ ತೀರದ ಮಹಾದೇವ್ ಬೈರಗೊಂಡವರ ಪ್ರಮುಖ ಇರತಕ್ಕಂತ ಭೀಮನಗೌಡ ಮೇಲೆ ಇವತ್ತು ಚರ್ಚನ್ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಒಂದು 4 ಸುತ್ತಿನ ಗುಂಡುಗಳನ್ನ ಹಾರಿಸಲಾಗಿದೆ. 4 ಮುಸುಕುದಾರಿ ಅಪರಿಚಿತ ವ್ಯಕ್ತಿಗಳು ಬಂದು ಏಕಾಏಕಿ ಗುಂಡನ್ನ ಹಾರಿಸ್ತಾರೆ. ಕಟಿಂಗ್ ಶಾಪ್ಗೆ ಹೋಗಿದ್ದ ಇವನು ದೇವರ ನಿಂಬರ್ಗಿ ಗ್ರಾಮದಲ್ಲಿ. ಆ ಕಟಿಂಗ್ ಶಾಪ್ ನಲ್ಲಿ ಕಟಿಂಗ್ ಮಾಡ್ಕೋ ವೇಳೆಯಲ್ಲಿ ಬಂದಂತ ಗುಂಪು ಕಟಿಂಗ್ ಮಾಡೋವನ್ನ ಕಣ್ಣಿಗೆ ಖಾರದ ಪುಡಿ ಏರಿಸ್ತಾರೆ. ಹಾಗೆ 4 ಸುತ್ತು ಗುಂಡನ್ನ ತಲೆ ಮತ್ತು ಎದೆಯ ಭಾಗಕ್ಕೆ ಹಾಕ್ತಾರೆ. ಈಗ ಭೀಮನಗೌಡನ ಸ್ಥಿತಿ ಚಿಂತಾಜನಕವಾಗಿದೆ. ಆತನ ಜೀವಕ್ಕೆ ಯಾವುದೇ ರೀತಿಯ ಒಂದು ಗ್ಯಾರಂಟಿ ಇಲ್ಲ. ಬಹುತೇಕವಾಗಿ ಅವನು ಮೃತಪಡುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸ್ಥಳಕ್ಕೆ ಚರ್ಚನ್ ಪೊಲೀಸರು ಇರ್ಬೋದು, ಇನ್ನಿತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಗ್ರಾಮ ಪಂಚಾಯತಿಯ ಚುನಾವಣೆ ಮತ್ತು ಸ್ಥಳೀಯ ಒಂದು ವೈಷಮ್ಯ ಇದಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಪೊಲೀಸರ ತನಿಖೆಯ ಬಳಿಕ ಮತ್ತಷ್ಟು ಮಾಹಿತಿ ತಿಳಿದು ಬರಲಿದೆ. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ.